ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರಿಗೂ ಹೊಸ ವ್ಲಾಗಲ್ಲಿ ಸ್ವಾಗತ. ಹೇಗಿದ್ರೆ ಎಲ್ಲರೂ? ನೆನ್ನೆ ವ್ಲಾಗ್ ನೋಡಿದ್ರಲ್ಲ, ಈಗ ಜಸ್ಟ್ ಹೊರಗೆ ಬಂದಿದ್ದೆ. ನೆನ್ನೆ ಹೇಳ್ತಿದ್ದೆ ಇದ್ರ ಮೇಲೆ ಹೋಗಿದ್ರೆ ಜಾರ್ತದೆ ಅಂತ. ಪ್ರತಿ ಸತಿ ಹೋಗ್ತಿದ್ವಿ, ಈ ಸತಿ ಹೋಗ್ಲಿಕ್ಕೆ ಆಗೋದಿಲ್ಲ. ಇರಲಿ ಬಿಡಿ, ನೆಕ್ಸ್ಟ್ ಹೋದರೆ ಆಯಿತು. ಈಗ ನಾವು ಹೋಗ್ತಿದ್ದೀವಿ ತಿಂಡಿ ತರಲಿಕ್ಕೆ. ಗಾಡಿ ತೊಗೊಂಡು ಹೋಗುವ. ಇನ್ನು ಕಣ್ಣು ಓಪನ್ ಆಗಿಲ್ಲ. ಮೊನ್ನೆನೂ ನಿದ್ರೆ ಸರಿ ಆಗಿರಲಿಲ್ಲ. ನೆನ್ನೆ ಆಗಿದೆ ಸ್ವಲ್ಪ 7 hours ನಿದ್ರೆ ತಗೊಂಡಿದ್ದೀನಿ. ಫಸ್ಟ್ ಗಾಡಿಗೊಂದು ಕೋಲ್ಡ್ ಸ್ಟಾರ್ಟ್ ಮಾಡೋಣ. ಎಂತ ಇದು ರೂಪಿ ಅಲ್ಲ, ಸುಮ್ಮನೆ ತಿಂಡಿ ತಗೊಂಡು ಮನೆಗೆ ಹೋಗ್ತಿದ್ದೀವಿ. ಎಷ್ಟು ತಿಂಡಿ ತಗೊಂಡು ಹೋಗ್ತಾ ಇದೀವಿ. ಈಗ ನಾವೀಗ ಮನೆಗೆ ಹೋಗಿ ತಿಂಡಿ ತಿಂದು ಹೋಗುವ. ಅಲ್ಲಿ ನೋಡ ಹೆಂಗಿದೆ. ಹಾಯ್ ಮಾಡಿ ಒಂದು ಅವರು ಅಲ್ಲಿಂದ ಇಲ್ಲಿ ತಿರ್ಸ್ಕೊಂಡ್ಬಂದರು ಗಾಡಿ. ನೋಡಿ ಅಲ್ಲಿಂದ ಇಲ್ಲಿ ತಿರ್ಸ್ಕೊಂಡ್ಬಂದರು. ಏನು ಹೇಳೋದು ಗೈಸ್, ತೀರ್ಥಹಳ್ಳಿ ನನಗಂತೂ ಶಾಕ್ ಆಗ್ತಾಯಿದೆ. ಬನ್ನಿ ನಾನು ಮನೆಗೆ ಹೋಗಿ ಹೇಳ್ತೀನಿ. ನಮ್ಮ ಊರು ಕುಂದಾಪುರಕ್ಕಿಂತ ಈ ತೀರ್ಥಹಳ್ಳಿಲಿ ನಾನು ಇಷ್ಟಪಡೋರು ಜಾಸ್ತಿ ಜನ ಇದ್ದಾರೆ. ಅದು ಏನಂತ ಗೊತ್ತಾಗೋಲ್ಲ, ಎಷ್ಟು ಕ್ರೇಜ್. ಥ್ಯಾಂಕ್ ಯು ಸೋ ಮಚ್ ಗೈಸ್, ಇಷ್ಟು ಪ್ರೀತಿ ತೋರಿಸೋದಕ್ಕೆ. ಏನೋ ಒಂದು ಮಾಡ್ತಾ ಇದ್ದೀನಿ ಅನಿಸ್ತಾ ಇದೆ. ನೆನ್ನೆ ವ್ಲಾಗ್ ಮಾಡುವಾಗೂ ತುಂಬ ಜನ ಮಾತಾಡ್ಸಿದ್ರು, ಅದೆಲ್ಲ ಹಾಕೋದಿಲ್ಲ ಜಾಸ್ತಿ, ಒಳ್ಳೆಯದೆಲ್ಲ ಹಾಕೋದು. ಆದರೂ ಈ ಥರ ತೋರಿಸ್ಬೇಕಾಗ್ತದೆ. ಫಸ್ಟಿಗೆ ರೋಷನ್ ಚಹಾ ಮಾಡ್ತಾನಂತೆ. ಚಹಾ ಕುಡ್ಕೊಂಡು ಜಿಂಗಲೆಲ್ಲ ಮಾಡುವ. ಮಲ್ಕೊಂಡಿದ್ದಾನೆ ಹಂಗೆ 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 ಹಾಕೊಳ್ಳಿ. ಬ್ಯಾಚುಲರ್ಸ್ ಕಿಚನ್. ಮದುವೆ ಆಗಿರೋರು ಇದ್ದಾರೆ, ಆದರೂ ಯಾರಿಲ್ಲ ಇಲ್ಲಿಗ. ನಾವೇ 4-5 ಜನ ಗಂಡಸು ಇದ್ದೀವಿ. ನಾನು ಅಲ್ಲಿ ಇಲ್ಲಿ ಹುಡುಕ್ತಿದ್ದೀನಿ, ನೋಡಿದ್ರೆ ಬೇಕಿಲ್ಲೇ ಇದೆ. ತಿಂಡಿ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ತಿಂಡಿ ತಿಂದಮೇಲೆ ಮಾತಾಡುವ. ಎಲ್ಲ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ತುಂಬ ಕಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಈಗ ಸೀದಾ ಮನೆ ಹೋಗೋಂಗಾಯಿತು. ಫಟಾಫಟ್ 2 ಗಂಟೆ ಒಳಗೆ ಈಗ ಮನೇಲಿ ಇರಬೇಕು. 2 ಗಂಟೆ 1 ಗಂಟೆ ಒಳಗಾದರೂ ಇರಬೇಕು, ಏನಾದರೂ ಮಾಡಿ. ನಮ್ಮ ಫ್ರೆಂಡ್ಗೆ ನಾವು ಬರ್ತೀವಿ ಅಂತ ಹೇಳಿದ್ವಿ. ಈಗ ಅವನಿಗೆ ಏನು ಹೇಳೋದು ತಲೆ ಬಿಸಿ ಆಗ್ತದೆ ಗೊತ್ತಿಲ್ಲ. ಈಗ ಮಳೆ ಜಸ್ಟ್ ಈಗ ನಿಂತಿದೆ, ರಪ್ಪ ಅಂತ ಈಗ ಎಲ್ಲಿಂದ ಹೊಡಬೇಕು. ಬ್ಯಾಗೆಲ್ಲ ಪ್ಯಾಕ್ ಮಾಡಿದ್ದಾನೆ, ಹೊಡುವ. ಓಕೆ, ಗಾಡಿ ಕೆಸರುಂಟು ಸ್ವಲ್ಪ. ಮನೆ ಹೋಗಿ ಮತ್ತೆ ತೊಳೆದ್ರೆ ಆಯ್ತು. ಹೊಡುವಲ್ಲ, ಇನ್ನು ಬಿಡ್ಲಲ್ಲ. ನನ್ನ ಪರ್ಸ್ ಮತ್ತೊಂದು ಮೊಬೈಲ್ ಇಲ್ಲೇ ಇದೆ, ಪರ್ಸ್ ಅಲ್ಲೇ ಬಿಟ್ಟಿದೆ, ತಗೊಂಡು ಬರ್ತಾರೆ. ತೀರ್ಥಹಳ್ಳಿಗೆ ಬಾಯ್ ಬಾಯ್ ಹೇಳಿ ಈಗ ಹೊರಡುವ ಸಮಯ. ನೆನ್ನೆ ಹೋಗಿದ್ದು ಬೆಟ್ಟ ಅಲ್ಲಿದೆ ನೋಡಿ. ಈ ಸತಿ ಹೋಗಬೇಕಾಗಿದ್ದು ಬೆಟ್ಟ ಇಲ್ಲಿದೆ, ಅದು ಎಲ್ಲೂ ಜಾರ್ತದೆ, ಹೋಗಲಿಲ್ಲ. ಹೊಡುವ ಒಂದು ಸತಿ ಬಿಡು ಬಿಡ ಬಿಡು. ಹಾಕೊಳ್ಳಿಕ್ಕೆ ಇಟ್ಕೊಡ್ತೀನಿ. ಈಗ ರೇನ್ಕೋಟ್ ಹಾಕೊಳ್ದಿರ ಫುಲ್ ಒದ್ದೆ ಆಗಿ ಜ್ವರ ಬಂದು ಹಾಸ್ಪಿಟಲಿಗೆ ಹೋಗಿ ಮಾತ್ರೆ ತಗೊಂಡು ಮನೆಗೆ ಹೋಗಿ ನಿದ್ರೆ ಮಾಡಿ ಆಮೇಲೆ ವಾಕ್ ಬಿಡ್ದೇನೆ ಆಗ್ತದೆ. ಅದಕ್ಕೆ ಅದ್ರ ಬದಲು ರೇನ್ಕೋಟ್ ಹಾಕೊಳ್ಳೋದು ಬೆಸ್ಟ್. ಹೌದಲ್ವ? ಒಂದು ರೇನ್ಕೋಟ್ ಹಾಕೊಳ್ಳೋದಿದ್ರೆ ಏನೆಲ್ಲ ಆಗ್ತದೆ ಅಷ್ಟೇ. ಅವನು ಟ್ರ್ಯಾಕ್ಟರ್ ಒಳಗೆ ರೇನ್ಕೋಟ್ ಹಾಕೊಂಡು ಹೋಗ್ತಿದ್ದಾನೆ. ನಿಜ ಹೇಳ್ಬೇಕಂದ್ರೆ ಯಾವತ್ತು ನಾನು ರೇನ್ಕೋಟ್ ಹಾಕೊಳ್ತೀನಿ ಅವತ್ತು ಮಳೆ ಬರೋದೇ ಅಲ್ಲ. ಇಲ್ಲ ಒಂದೇ ಮಳೆ ಬರ್ತಾ ಇದ್ರೆ ಮಳೆ ಸ್ಟಾಪೇ ಆಗ್ತದೆ. ಈಗ ನೋಡಿ ಮಳೆ ಸ್ಟಾಪ್ ಆಯ್ತು ಅಲ್ಲಿ ತೋರ್ಸ, ಮಳೆ ಸ್ಟಾಪ್ ಆಯಿತು. ಎಂತ ಹೇಳುದ ಈ ಮಳೆಗೆ. ನನಗಂತೂ ಸಾಕು, ಪ್ರವಾಸನೇ ಸಾಕು ಈ ಮಳೆ. ನಾನು ಮಾತಾಡೋದಿಲ್ಲ ಈ ಮಳೆ ಬಗ್ಗೆ.
ಏನು ಸೈಕು ವೆದರ್ ಬ್ರೋ. ಈ ರೂಟಲ್ಲಿ ಬಂದಿದ್ದು ಸಾರ್ನಾಗಾಯ್ತು. ಓ ಬೈ ವೆದರ್ ಅಂದ್ರೆ ಇದೇ ವೆದರ್. ಮಧ್ಯಾಹ್ನ 12 ಗಂಟೆಗೆ ಈ ತರ ವಾತಾವರಣ. ಅಲ್ಲಿ ನೋಡಿ ಗದ್ದೆ 12:47 1 ಗಂಟೆ ಆಗ್ತಾ ಬಂತು. ಈ ವೆದರಲ್ಲಿ ಇಂಥವು ಗೈಸ್ ಎಂಥ ಪ್ಲೇಸಲ್ಲಿ ನಿಲ್ಸಿದೆ ಅಂದ್ರೆ ನಾನು ಫುಲ್ ಹಿಮ ಸಾರಿ ಫಾಗ್ ತುಂಬ್ಕೊಂಡಿತ್ತು. ನನ್ನ ಕೈಯೆಲ್ಲ ಗಡ ಗಡ ಅಂತ ಇದೆ. ಓಹೋ ಇಲ್ಲ ಹುಡುಗ ಸಿಗ್ದ. ಹಾಂ ಫುಲ್ ಫಾಗ್ ತುಂಬ್ಕೊಂಡಿದೆ ಗೈಸ್. ಈಗ ಸ್ವಲ್ಪ ಡೌನ್ ಆಯ್ತಲ್ಲ, ನಂಗೆ ಮಾತಾಡ್ಲಿಕ್ಕೂ ಆಗ್ತಾ ಇಲ್ಲ, ಗಡ ಗಡ ಅಂತ. ಮಳೆಯಲ್ಲಿ ನೆನ್ಕೊಂಡು ಬಂದಿದ್ದು, ಮಳೆಯಲ್ಲಿ ನೆನ್ಕೊಂಡು ಬಂದಿದ್ದು. ಹೌದು, ನೀವು ಬರ್ತೇನೆ ನೋಡು ಬ್ಲಾಗ್, ಇನ್ಸ್ಟಾಗ್ರಾಮಲ್ಲೂ ಬರ್ತೇವೆ, ಸಾರಿ ಯೂಟ್ಯೂಬಲ್ಲಿ ಬರ್ತೇವೆ. ಓಕೆ ನೋಡ್ಕೊಳ್ಳಿ. ಅಲ್ತದ ಇದು. ಓ ಬೈ ರೋಡೇ ತೋರುದಿಲ್ಲ, ಕೊಯ್ಯೆಲ್ಲ ಶೇಕ್ ಆಗ್ತಲ್ಲ ಮರ. ಸರ ಅಲ್ಲಿ ನಿಲ್ಸ್ಬೋದಾ? ಹಾಂ ಸರಿ ಹೋಗ್ತೀವಿ. ಮುಂದೆ ಮುಂದೆ ಒಂದು ನಿಮಿಷ ಮುಗಿಸಿ. ಇದೇನು ಫುಲ್ ಫಾಗ್, ಏನು ತೋರ್ತಾ ಇಲ್ಲ ಇಲ್ಲಿ. ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಫಾಗೇ ಕಾಣಿಸ್ತಾ ಇಲ್ಲ. ಆ ಟೈಮಲ್ಲಿ ಬರ್ತಿದ್ನಲ್ಲ, ಏನೂ ಇರಲಿಲ್ಲ, ಫುಲ್ ಬಿಸಿಲು ಅಂತ ಹೇಳ್ತಿದ್ದೆ. ಈಗ ನೋಡಿ ತೋರುದಿಲ್ಲ ಅಂತ. ಲುಕ್ ಎಟ್ ದ ವ್ಯೂ ಗೈಸ್. ಸೈಕಲ್ಲ ಹೆಂಗಿದೆ ಗಡ? ಫುಲ್ ಸೈಕ್. ಎಂತ ಹೇಳೋದು ಇದ್ರ ಬಗ್ಗೆ? ಹೌದಾ, ಅಲ್ಲಿ ನಿಲ್ಸ್ತಲ್ಲ ಅದು ಪ್ಲೇಸ್ ಸೈಕ್ ಇದ್ದಿತ್ತ. ಗಾಡಿ ಇಲ್ಲಿ ನೋಡಿ, ಗಾಡಿ ಹೋಗೋದು ತೋರಿಸ್ತದೆ ನೋಡಿ. ನಮ್ಮ ಮಕ್ಕಳಲ್ಲ ನೀವು, ತೋರಿಸಿ. ನನ್ನ ಕೈಯಲ್ಲಿ ಗಡ ಗಡ ಅಂತಿದೆ, ವಿಡಿಯೋ ಶೇಕ್ ಆಗ್ತಿದೆಯೋ ಏನಂತ ಗೊತ್ತಿಲ್ಲ. ಒಂದೇ ಈಗ ನಾವು ಬಂತಲ್ಲ, ಅದಕ್ಕೆ ಗಾಡಿ ಇಲ್ಲ. ಹಾಗೆ ಮಳೆ ಬಂದರೆ ರೈನ್ ಕೋಟ್ ಹಾಕೊಂಡ್ರೆ ಮಳೆ ನಿಲ್ತದೆ, ವಿಡಿಯೋ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ ಏನಿರ್ತದೆ ಅಲ್ಲಿ ಅದು ಇರೋದೇ ಇಲ್ಲ. ಹಾಗೆ ಇಲ್ಲಿ ನೋಡಿ, ನಮ್ಮ ಕೈಗೆ ಫಾಗ್ ಆಗ್ತಾ ಇದೆ. ಫಾಗ್ ಹಿಡ್ಕೊ. ಗಾಡಿ ನೋಡಿ, ಬಾಳೆಕಾಯಿ ಹೋಗ್ತಾ ಇದೆ. ಸೂಪರ್ ಮ್ಯಾನ್ ಅಲ್ಲಿಂದ ಹಿಂಗೆ ತೆಗೋದಾ? ಸೂಪರ್ ಮ್ಯಾನ್ ಅಲ್ಲ, ಅದು ಸ್ಪೈಡರ್ ಮ್ಯಾನ್. ಇದು ಹಿಡ್ಕೊ. ಆದ್ರೂ ಏನು ತೋರುದಿಲ್ಲ, ಏನೇನು ತೋರುದಿಲ್ಲ. ಈಗ ನಿಧಾನ ಹೋಗ್ಬೇಕು ಗಾಡಿ ತಗೊಂಡು. ಅಲ್ಲಿ ಹೋಗ್ಲಿಕ್ಕಿಲ್ಲ ಅಂತ ಹೇಳಿದ್ರು. ಆಮೇಲೆ ನಾವು ಅಂದ್ಕೊಂಡ್ವಿ ಇಲ್ಲಿವರೆಗೆ ಬಂದು ಸುಮ್ಮನೆ ಮನೆಗೆ ಹೋಗೋದಾದ್ರೆ ಅಂತ ಸ್ವಲ್ಪ ಬೇಜಾರಾಯಿತು. ಆಮೇಲೆ ತಿರ್ಸ್ಕೊಂಡು ವಾಪಸ್ ಬಂದ್ವಿ. ಆಮೇಲೆ ಗಾಡಿ ಇಲ್ಲಿ ಪಾರ್ಕ್ ಮಾಡಿದ್ವಿ. ಈ ಗಾಡಿ ಓಡ್ತಾರೆ, ಗಾಡಿ ಪಾರ್ಕ್ ಮಾಡಿ ತೋರಿಸ್ತೀನಿ. ಆಗುಂಬೆ ಘಾಟಿ ಏರಿಸ್ತಾ ಇದ್ವಿ.
ಮಳೆ ಬರ್ತದೆಯೋ ಏನೋ ಗೊತ್ತಿಲ್ಲ. ಸಂತಲೋನ ಹೋಯ್ತು ಓಕೆ. ಓ ಮಳೆ ಬಂತು, ಓ ಮಳೆ ಬಂತು. ಓ ಹಾಂ ಬೈಕ್ ಇದೆಯಲ್ಲ ಅದ್ರ ಮೇಲಿಂದ ಬಂದಿದ್ದೀಗ ನಾವು ಗೈಸ್. ನಾನ್ ಸ್ಟಾಪ್ ಹೊಡ್ಕೊಂಡು ಈಗ ಬಟ್ಟೆ ಎಲ್ಲ ಅವನಿಗೆ ಕೊಟ್ಟು ಈಗ ನಮ್ಮ ಮನೆ ರೋಡಿಗೆ ಬಂದಿದ್ದೀವಿ. ಈಗ ಸೀದಾ ಮನೆಗೆ ಹೋಗಿ ಬಟ್ಟೆ ಎಲ್ಲ ಕಳಿಸಿ ಮೊಬೈಲ್ಗೆ ಚಾರ್ಜ್ ಹಾಕಿ ಎಡಿಟಿಂಗ್ ಮಾಡ್ಲಿಕ್ಕೆ ಕೂತ್ಕೊಳ್ಳೇಬೇಕೀಗ. 4:30 ಹಂಗೆ ಬಿಡಬೇಕು. ಟೈಮ್ ಆಯ್ತು ಈಗ. ಇಲ್ಲಿ ನೋಡಿ ಟೈಮ್ ಎಷ್ಟು ಕರೆಕ್ಟ್. ಈಗ ಸೀದಾ ಮನೆಗೆ ಹೋಗಿ 4 ಗಂಟೆ ಒಳಗೆ ವ್ಲಾಗ್ ಬಿಡ್ಬೇಕು, ಏನಾದರೂ ಮಾಡಬೇಕು ಈಗ. ಹಂಗೆ ಒಂದಾಯ್ತು ಈಗ. ಫಾಗ್ ಅಲ್ಲ ಅಷ್ಟೆಲ್ಲ, ನಮ್ಮ ಮನೆಯಲ್ಲೂ ಫಾಗ್ ಇದೆ ನೋಡಿ. ದಿಸ್ ಈಸ್ ನಮ್ಮೂರು. ಕಾಣಿಸ್ತಾ ಇದೆಯಾ? ಈ ಕಡೆ ಕಾಣಿಸ್ತಾ ಇದೆ. ಬಿಸಿಲು ಕರೆಕ್ಟ್ ಬೀಳ್ತಾ ಇದೆ ಅದಕ್ಕೆ. ಈಗ ಫಟಾಫಟ್ ಎಡಿಟ್ ಮಾಡಿ ಬಿಡ್ತೀನಿ. ಫಾಗ್ ಹೆಂಗೆ ಹೋಗ್ತಾಯಿದೆ ನೋಡಿ.